ವಜಾ ಬಳಿಕ ಕಾಂಗ್ರೆಸ್ನಲ್ಲಿ ಕುತೂಹಲಕಾರಿ ಬೆಳವಣಿಗೆ. ಕ್ಯಾಬಿನೆಟ್ನಲ್ಲಿ ತೆರವಾದ 2 ಸ್ಥಾನಗಳಿಗೆ ಲಾಭಿ ಶುರುವಾಗಬಿಟ್ಟಿದೆ. ಈಗ ಎಸ್ಟಿ ಸಮುದಾಯದ ಶಾಸಕರಿಂದ ಮಂತ್ರಿಗಿರಿಗೆ ಕಸರತ್ತು ಜೋರಾಗಿದೆ. ಒಬ್ಬರು ಹೋದ್ರೆ ಇನ್ನೊಬ್ಬರು ಬರಲೇಬೇಕಲ್ವಾ ಆ ಪ್ಲೇಸ್ಗೆ. ರಾಜಣ್ಣ ವಜಾ ಆದ ನಂತರ ಕಾಂಗ್ರೆಸ್ನಲ್ಲಿ ಕುತೂಹಲಕಾರಿ ಬೆಳವಣಿಗೆ ನಡೀತಾ ಇದೆ. ಕ್ಯಾಬಿನೆಟ್ನಲ್ಲಿ ತೆರವಾದ 2 ಸ್ಥಾನಗಳಿಗೆ ಲಾಭಿ ಶುರುವಾಗಿದೆ. ಎಸ್ಟಿ ಸಮುದಾಯದ ಶಾಸಕರು ಮಂತ್ರಿಗಿರಿಗೆ ಕಸರತ್ತು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಎಸ್ಟಿ ಶಾಸಕರು ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ರಾಜೇಂದ್ರ ಸೇರಿ 11 ಶಾಸಕರು ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಮನ್ನಣೆ ಕೊಡಿ ಅಂತ ಶಾಸಕರು ಪಟ್ಟು ಹಿಡಿದಿದ್ದಾರೆ. ನಾಗೇಂದ್ರ ಅವರು ತೆರವಾದರೂ ಈಗ ರಾಜಣ್ಣರ ಸ್ಥಾನ ಖಾಲಿ ಇದೆ. ಕೂಡಲೇ ನಮ್ಮ ಸಮುದಾಯದ ಖೋಟಾ ಫಿಲ್ ಮಾಡಿ, ಅವಕಾಶ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಇದ್ದಾರೆ ಎಂದಿರುವ ಸಿಎಂ ಸಿದ್ದರಾಮಯ್ಯ, ರಾಜಣ್ಣ ವಿಚಾರದಲ್ಲಿ ಹೈಕಮಾಂಡ್ ನಡೆಗೆ ಸಮುದಾಯ ಗರಂ ಆಗಿದೆ. ರಾಜ್ಯಾದ್ಯಂತ ನಮ್ಮ ಸಮುದಾಯ ಇದೆ, ಕನ್ಸಿಡರ್ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ 2 ಸ್ಥಾನಗಳನ್ನು ತುಂಬುವ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಇದು ಕುತೂಹಲಕಾರಿ ಬೆಳವಣಿಗೆ. ಕ್ಯಾಬಿನೆಟ್ನಲ್ಲಿ ತೆರವಾಗಿದೆ 2 ಸ್ಥಾನಗಳು, ಒಂದು ನಾಗೇಂದ್ರ ಅವರದ್ದು, ಇನ್ನೊಂದು ರಾಜಣ್ಣ ಅವರದ್ದು. ಹಾಗಾಗಿ ಎಸ್ಟಿ ಸಮುದಾಯದ ಶಾಸಕರಿದ್ದಾರಲ್ಲ, ಮಂತ್ರಿಗಿರಿಗೆ ಕಸರತ್ತು ನಡೆಸ್ತಾ ಇದ್ದಾರೆ. ಅವರಿಲ್ಲ ಅಲ್ವಾ, ನಮಗೆ ಕೊಡಿ, ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ, ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಸತೀಶ್ ಜಾರಕಿಹೊಳಿ, ರಾಜೇಂದ್ರ ಸೇರಿದಂತೆ 11 ಶಾಸಕರು ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಮನ್ನಣೆ ಕೊಡಿ ಅಂತ ಶಾಸಕರು ಪಟ್ಟು ಹಿಡಿದಿರೋದು. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ರಾಜ್ಯ ರಾಜಕಾರಣ, ಅದರಲ್ಲೂ ಕಾಂಗ್ರೆಸ್ನ ವಲಯದಲ್ಲಿ. ರಾಜಣ್ಣ ಅನ್ನೋ ಹಿರಿಯ ನಾಯಕನನ್ನ ಕಿತ್ತಾಕಿಬಿಟ್ರು ಸಂಪುಟದಿಂದ. ಸೊ ಇದೆಲ್ಲದರ ನಡುವೆ ಈಗ ಏನಾಗಿದೆ, ಒಂದು ಕಡೆ ಅವರ ಬೆಂಬಲಿಗರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಮತ್ತೆ ರಾಜಣ್ಣ ಅವರನ್ನೇ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು, ಕಿತ್ಕೊಂಡಂತ ಆ ಖಾತೆಯನ್ನೇ ಅವ್ರಿಗೆ ವಾಪಸ್ ಕೊಡಬೇಕು. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಇದಕ್ಕೆ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಯಾಕೆ ಅಂತ ಹೇಳಿದರೆ, ರಾಹುಲ್ ಗಾಂಧಿ ಅವರು ಬಹಳ ಕೋಪ ಮಾಡಿಕೊಂಡೇ ಈ ರೀತಿಯಾದಂಥ ನಿರ್ಧಾರವನ್ನು ತಿಳಿಸಿದ್ದಾರೆ ಅನ್ನೋದಿದೆ. ಸೊ ಅದೆಲ್ಲದರ ನಡುವೆ ಈಗ ಎಸ್ಟಿ ಸಮುದಾಯದ ನಾಯಕರಿಬ್ಬರು ನಿಭಾಯಿಸ್ತಾ ಇದ್ದಂಥ ಖಾತೆಗಳು 2 ಕೂಡ ಖಾಲಿ ಇದ್ದಾವೆ. ಅಂದರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಇದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಈಗ ಎಸ್ಟಿ ಸಮುದಾಯದ ಶಾಸಕರೆಲ್ಲ ಬಂದು ಖಾಲಿ ಇರುವ ಸ್ಥಾನಗಳನ್ನು ನಮಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಈಗ ಕಳೆದ ವರ್ಷ ಏನು ಇಡಿ ಪ್ರಕರಣ ಅವರು ಕೂಡ ಮಾರುತಿ ಪಾವಗಡ, ನೆಟ್ವರ್ಕ್ ಸಮಸ್ಯೆ ಇದೆ, ನಿಮ್ಮ ಧ್ವನಿ ನಂಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೆ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ, ಇಲ್ಲಿ ರಾಜಣ್ಣ ಅವರ ಸ್ಥಾನ ತೆರವಾದ ನಂತರ, ರಾಜಣ್ಣ ಅವರು ವಜಾಗೊಂಡ ನಂತರ ಅವರ ಸ್ಥಾನ ಅಂತೂ ಖಾಲಿ ಇದೆ. ಜೊತೆಗೆ ಈ ಮೊದಲೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ನಾಗೇಂದ್ರ ಅವರ ಕೂಡ ತಲೆದಂಡ ಆಗಿತ್ತು, ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ 2 ಸ್ಥಾನಗಳು ಖಾಲಿ ಇರುವಂಥ ಹಿನ್ನೆಲೆಯಲ್ಲಿ ಈಗ ಎಸ್ಟಿ ನಾಯಕರೇ, ಎಸ್ಟಿ ಶಾಸಕರೆಲ್ಲ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಳಿ, ಲಾಭಿ ಮಾಡ್ತಾ ಇದ್ದಾರೆ. ಸೊ ನಮಗೆ ಅವಕಾಶ ಕೊಡಿ, ನಮ್ಮ ಸಮುದಾಯವು ಕೂಡ ದೊಡ್ಡದಿದೆ, ಜನಸಂಖ್ಯೆ ಜಾಸ್ತಿ ಇದೆ. ಸೊ ನಮ್ಮ ನಾಯಕರಿಂದ ತೆರವಾದ ಸ್ಥಾನಕ್ಕೆ ನಮ್ಮ ಸಮುದಾಯದ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಸೊ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಪ್ಲೇಸ್ನ ತುಂಬುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಕಳಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಸೊ ಈಗ ಸಮುದಾಯದಲ್ಲಿ 2 ನಾಯಕರನ್ನು ಸಂಪುಟದಿಂದ ಹೊರಗಡೆ ಇಟ್ಟಿರೋದು. ಸೊ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ ಪಾವಗಡ, ಏನಾಗಬಹುದು ಈಗ? ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಎಸ್ಟಿ ಶಾಸಕರಿಗೆ? ರಾಮ್, ಇವತ್ತು ಎಸ್ಟಿ ಸಮುದಾಯದ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಭೇಟಿ ಮಾಡಿದ್ರು. ತದ ಬಳಿಕ ರಾಜಣ್ಣ ಅವರ ನಿವಾಸದಲ್ಲಿ ಮಧ್ಯಾಹ್ನದ ಲಂಚ್ ಟೈಮ್ಗೆ ಹೋಗಿದ್ದಾರೆ. ಅಂದ್ರೆ ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಸತೀಶ್ ಜಾರಕಿಹೊಳಿ ನೇತೃತ್ವದ ಎಸ್ಟಿ ಸಮುದಾಯದ ಶಾಸಕರ ನಿಯೋಗ ಕೂಡಲೇ 2 ಸ್ಥಾನಗಳನ್ನ ತುಂಬಬೇಕು ಅನ್ನುವಂತ ಒಂದು ಪಟ್ಟಣ ಹಿಡಿದಿರುವಂತದ್ದು. ಕಳೆದ ವರ್ಷ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ತಗೊಂಡ್ರಿ. ಈಗ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀರಾ. ಹೀಗಾಗಿ ಇಬ್ಬರು ಕೂಡ ನಮ್ಮದೇ ಸಮುದಾಯದವರು
ಎಸ್ಟಿ ಸಮುದಾಯಕ್ಕೆ ಕೊಡಬೇಕಾದಂತಹ ಇನ್ನೆರಡು ಸ್ಥಾನಗಳನ್ನ ಕೂಡಲೇ ತುಂಬಬೇಕು ಒಂದು ಒತ್ತಾಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಂದಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಟಿ ಸಮುದಾಯದ ಶಾಸಕರು ಇಟ್ಟಂತಹ ಈ ಬೇಡಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತದಬಳಿಕ ನಿರ್ಧಾರವನ್ನ ಮಾಡ್ತೀನಿ ಅನ್ನುವಂತ ಒಂದು ಮಾತುಗಳನ್ನ ಹೇಳಿದ್ರು ಕೂಡ ಶಾಸಕರು ಕೇಳ್ತಿರೋದು ಏನಂತ ಹೇಳಿದ್ರೆ, ತೆಗಿಬೇಕಾದ್ರೆ ನಮ್ಮ ಯಾರ ಅನುಮತಿನೂ ಕೂಡ ಪಡ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತೆಗೆದಿಲ್ಲ. ಈಗ ನಮ್ಮದೇ ಸಮುದಾಯದ ಇಬ್ಬರು ಸಚಿವರನ್ನ ತೆಗೆದಿರೋದ್ರಿಂದ ಆ ಸ್ಥಾನಕ್ಕೆ ನಮ್ಮದೇ ಸಮುದಾಯದವ್ರಿಗೆ ಅವಕಾಶಗಳನ್ನ ಮಾಡ್ಕೊಡ್ಬೇಕು. ನಾವಿನ್ನೂ ಕೂಡ 13 ಜನ ಶಾಸಕರಿದ್ದೀವಿ, ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಲಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಒಂದು ಸಂದರ್ಭದಲ್ಲಿ ಸಮಸ್ಯೆ ಆಗೋದು ಬೇಡ ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ನಿಮ್ಮ ಸಮುದಾಯಕ್ಕೆ 2 ಸ್ಥಾನಗಳನ್ನ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೀನಿ. ಸದ್ಯ ಈಗ ಸತೀಶ್ ಜಾರಕಿಹೊಳಿ ಅವರು ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದಾಗೂ ಕೂಡ ಹಲವು ಶಾಸಕರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ನಮ್ಮ ಸಮುದಾಯ ಅತಿ ಹೆಚ್ಚು ಸ್ಥಾನಗಳನ್ನ ಕಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ಸುಮಾರು 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಸ್ಟಿ ಸಮುದಾಯದ ಮತಗಳಿದಾವೆ. ಹೀಗಾಗಿ ಈ ಬಾರಿ ಬಿಜೆಪಿಯನ್ನ ಹೊರತುಪಡಿಸಿ ಕಾಂಗ್ರೆಸ್ ಬೆಂಬಲಿಸಿದ್ದು ನಮ್ಮ ಸಮುದಾಯಕ್ಕೆ ಹೆಚ್ಚು ಅವಕಾಶಗಳು ಸಿಗ್ತವೆ ಅಂತ. ಆದ್ರೆ ಕಳೆದ 2 ವರ್ಷದ ಬೆಳವಣಿಗೆಗಳು, ಅದರಲ್ಲೂ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ತೆಗೆದಂತಹ ಒಂದು ರೀತಿಗೆ ಸಮುದಾಯ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದೆ. ಹೀಗಾಗಿ ಕೂಡಲೇ 2 ಸ್ಥಾನಗಳನ್ನ ತುಂಬಿ ನಮ್ಮ ಸಮುದಾಯಕ್ಕೆ ಅವಕಾಶವನ್ನ ಆ 2 ಸ್ಥಾನಗಳು ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಮಾರುತಿಪ್ಪ ಗೌಡ ತಮ್ಮೆಲ್ಲ ಮಾಹಿತಿಗಾಗಿ.